ಸೊ ಇವತ್ತು ನಾವು ಆ, ಅಡೆತಡೆಗಳನ್ನ ಹೇಗೆ ಅದನ್ನ ಅಧಿಗಮಿಸಿ ಮುಂದೆ ಹೋಗೋದು, ಅದನ್ನ ಇನ್ನು ಸ್ವಲ್ಪ ಮುಂದೆ ಹೋಗೋಣ. ನಿನ್ನೆ ಅರ್ಧಕ್ಕೆ ನಿಲ್ಲಿಸಿದ್ವಿ, ಅದನ್ನ ಹಾಗೆ ಮುಂದೆ ತಗೊಂಡು ಹೋಗೋಣ. ಇವತ್ತು ಮುಂದಿನ ಸೂತ್ರ: ವೀತರಾಗ ವಿಷಯಂ ವಾ ಚಿತ್ತಂ. ವೀತರಾಗ ವಿಷಯಂ ವಾ ಚಿತ್ತಂ. ವೀತರಾಗ ಅಂದ್ರೆ ಏನು? ಯಾರು ಎನ್ಲೈಟನ್ಡ್ ಇರ್ತಾರೆ, ಮಹಾತ್ಮರು ಇರ್ತಾರೆ, ರಾಗದ್ವೇಷಗಳನ್ನ ಅಧಿಗಮಿಸ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಅವರಿಗೆ ವೀತರಾಗ ಅಂತ. ಈ ವೀತರಾಗ ಅನ್ನೋ ಪದನ ಜೈನ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಜೈನಿಸಮ್ ಅಲ್ಲಿ ಹೆಚ್ಚಿಗೆ ಉಪಯೋಗಿಸ್ತಾರೆ ವೀತರಾಗ. ಸೊ ವೀತರಾಗ ವಿಷಯಂವಾ ಚಿತ್ತಂ. ಆ ರೀತಿಯಾದ ಮಹಾತ್ಮರನ್ನ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಅವಾಗ ನಮ್ಮ ಮನಸ್ಸು ಕೂಡ ಅದೇ ತರ ಆಗೋಗುತ್ತೆ. ಏನ್ ಈ ಮನಸ್ಸು ಒಂದ್ ರೀತಿ ನೀರಿದ್ದ. ಇಷ್ಟಕ್ಕೆ ಮುಂಚೆ ಏನ್ ಹೇಳಿದ್ರು? ಈ ಮನಸ್ಸು ಏನು ಜ್ಯೋತಿಷ್ಮತಿ ಹಿ ಅಂದ್ರು, ಅಂದ್ರೆ ಬೆಂಕಿಗೆ ಸಮಾನ ಅಂತ ಹೇಳ್ತಾರೆ ಹಿಂದಿನ ಸೂತ್ರದಲ್ಲಿ. ಈ ಸೂತ್ರದಲ್ಲಿ ಇಲ್ಲೇನು ಹೇಳ್ತಾ ಇದ್ರು ಗುರುಗಳು? ಮನಸ್ಸು ನೀರಿನ ತರ ಕೂಡ, ಇಟ್ಸ್ ಲೈಕ್ ವಾಟರ್. ಇಷ್ಟಕ್ಕೆ ಮುಂಚೆ ಏನ್ ಹೇಳಿದ್ರು? ಮನಸ್ಸು ಬೆಂಕಿಯ ತರ, ಜ್ಯೋತಿಯ ತರ ಅಂತ ಹೇಳ್ತಾ ಇದ್ರು. ಇವಾಗ ಮನಸ್ಸು ನೀರಿನ ತರ. ನೀರಿನ ಒಂದು ಕ್ವಾಲಿಟಿ ಏನು ಅಂದ್ರೆ, ಯಾವ ಒಂದು ಒಂದು ಪಾತ್ರೆಯಲ್ಲಿ ಹಾಕ್ತಿವಿ ನೀರನ್ನ, ಆ ಶೇಪ್ ತಗೊಳುತ್ತೆ ನೀರು. ಒಂದು ಗ್ಲಾಸಲ್ಲಿ ಹಾಕಿದ್ರೆ ಗ್ಲಾಸ್ ಶೇಪ್ ತಗೊಳುತ್ತೆ, ಒಂದು ಚೆಂಬಲ್ಲಿ ಹಾಕಿದ್ರೆ ಚೆಂಬ್ ಶೇಪ್ ತಗೊಳುತ್ತೆ, ಜೋಡ್ ತಪ್ಪಲೆಗೆ ಹಾಕಿದ್ರೆ ಅದ್ರೊಳಗೆ ಆ ಒಂದು ಶೇಪ್ ತಗೊಳುತ್ತೆ ನೀರು. ಹಾ, ಅದೇ ತರ ಈ ಮನಸ್ಸಿದೆಯಲ್ಲ, ಮನಸ್ಸು ನೀರಿನ ತರ. ಅದು ಏನೋ ಏನ್ ಆಲೋಚನೆ ಬರುತ್ತೆ, ಯಾವ್ದಾದ್ರು ಒಳ್ಳೆ ಆಲೋಚನೆ ಬಂದ್ರೆ ಆ ರೂಪ ತಗೊಳುತ್ತೆ ಮನಸ್ಸು. ಅರ್ಥ ಆಗ್ತಾ ಇದಲ್ಲ? ವೀತರಾಗ ಅಂದ್ರೆ ಯಾರು ರಾಗದ್ವೇಷಗಳಿಂದ ಮುಕ್ತರಾಗಿದ್ದಾರೆ, ಆ ರೀತಿಯಾದ ಮಹಾತ್ಮರನ್ನ ನೆನೆಸ್ಕೊಂಡಾಗ ಅವರ ಒಂದು ಗುಣಗಳು ನಮ್ಮೊಳಗೆ, ನಮ್ಮ ಮನಸ್ಸಿನಲ್ಲಿ ರಿಫ್ಲೆಕ್ಟ್ ಆಗತ್ತೆ, ಅದನ್ನ ಡೆವಲಪ್ ಆಗ್ತದೆ. ಆ ರೀತಿಯಾದ ಆಲೋಚನೆ ಮಾಡಿ ನಮ್ಮ ಪೂರ್ತಿ ಗಮನವನ್ನ, ನಮ್ಮ ಆಲೋಚನೆಯನ್ನ ಯಾರು ಈ ಎನ್ಲೈಟನ್ಡ್ ಇದಾರಲ್ಲ, ಮುಕ್ತರಾಗಿದ್ದಾರಲ್ಲ, ಆ ರೀತಿಯಾದ ಒಬ್ಬ ಸಂತರ ಮೇಲೆ ಅವ್ರನ್ನ ನೆನೆಸ್ಕೊಳ್ತಾ ಇರೋದು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮಲ್ಕೊಳ್ಳೋ ರೂಮಲ್ಲಿ, ಬೆಡ್ರೂಮ್ ಅಲ್ಲಿ ಇರ್ಬೋದು, ಇಲ್ಲಿರ್ಬೋದು, ಯಾರಾದ್ರೂ ಗುರುಗಳ ಫೋಟೋ ಹಾಕಿರ್ತೀವಿ, ದೇವ್ರ ಫೋಟೋ ಹಾಕಿರ್ತೀವಿ. ಅವ್ರನ್ನ ನೆನ್ಸ್ಕೊಂಡಾಗ ಮನಸ್ಸು ಸ್ಥಿರವಾಗ್ಬಿಟ್ಟು ನಿಶ್ಚಲವಾಗ್ಬಿಡುತ್ತೆ, ನಿಂತ್ಕೊಳ್ಳುತ್ತೆ, ಮನಸ್ಸು ಸ್ಥಿರವಾಗುತ್ತೆ. ಅವಾಗ್ಲೂ ಕೂಡ ಮನಸ್ಸು ಸಮಾಧಿಗೆ ಉಂಟಾಗತ್ತೆ. ಇದು ಜೈನರಲ್ಲಿ, ಬೌದ್ಧರಲ್ಲಿ, ಮತ್ತೆ ಸನಾತನ ಧರ್ಮದಲ್ಲೂ ಕೂಡ ಇದೆ. ಏನು? ಗುರುಗಳ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಗುರುವನ್ನ ಸ್ಮರಿಸ್ಕೊಳ್ಳಿ, ರಾತ್ರಿ ಮಲಗುವಾಗ ಗುರುವನ್ನ ಸ್ಮರಿಸ್ಕೊಳ್ಳಿ. ಅವ್ರು ನೋಡಿ, ಬುದ್ಧಿಸಂ, ನೀವು ಈ ಕಡೆ ಗೋಲ್ಡನ್ ಟೆಂಪಲ್ ಎಲ್ಲ ಇದೆ, ಬೈಲ್ಕುಪ್ಪೆಯಲ್ಲೆಲ್ಲ, ಅಲ್ಲಿ ಬಂದ್ರೆ ಮೈಸೂರಿಂದ ಒಂದ್ ಸ್ವಲ್ಪ ಮುಂದೆ ದೊಡ್ಡ ದೊಡ್ಡ ಬುದ್ಧನ ವಿಗ್ರಹಗಳು ಮಾಡಿಟ್ಟಿರ್ತಾರೆ. ಒಂದೊಂದು ವಿಗ್ರಹ ಹತ್ರ 50 ಅಡಿ 60 ಅಡಿ ಹೈಟ್ ಇರುತ್ತೆ. ನೀವು ಈ ಕಡೆ ಬಂದಾಗ ನೋಡಿರ್ಬೋದು. ಆ ವಿಗ್ರಹನೇ ನೋಡ್ತಾ ನೋಡ್ತಾನೆ ಧ್ಯಾನ ಮಾಡ್ತಾ ಇರ್ತಾರೆ ಅವರು, ಬೌದ್ಧರು ಯಾರಿದಾರಲ್ಲ ಅವರು. ಸೊ ಮತ್ತೆ ಜೈನ ತೀರ್ಥಂಕರ್ ಯಾರು? ಯಾರ ಮನಸ್ಸು ಸ್ಥಿರವಾಗಿ ನಿಂತ್ಕೊಂಡ್ಬಿಟ್ಟಿದೆ, ಜಸ್ಟ್ ವರ್ತಮಾನ ಕ್ಷಣದಲ್ಲಿ ನಿಂತು ಬಿಟ್ಟಿದೆ ಅವರು. ಸೊ ಅವಾಗ ನಾವು ಯಾರನ್ನ ನಮ್ಮ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಆಲೋಚನೆ ಮಾಡ್ತೀವೋ, ಆ ಮನಸ್ಸು ಆ ರೀತಿಯಾದ ಸ್ಥಿತಿಯನ್ನ ಪಡೆಯುತ್ತೆ. ಕೆಲವರು ತುಂಬಾ ಮನಸ್ಸಿನಲ್ಲಿ ಡಿಸ್ಟರ್ಬ್ ಆಗಿರ್ತಾರೆ, ತರ ನೆಗೆಟಿವ್, ಅಂದ್ರೆ ನಕಾರಾತ್ಮಕತೆ ಹೆಚ್ಚಿಗಿರುತ್ತೆ. ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸಿನಲ್ಲೂ ಘರ್ಷಣೆ ಶುರುವಾಗ್ಬಿಡುತ್ತೆ. ಯಾರಾದ್ರೂ ಒಬ್ರು ಶಾಂತವಾಗಿರೋ ಮನಸ್ಸು, ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಂಗೆನೆ ನಮ್ಮ ಮನಸ್ಸು ಕೂಡ ಅದೇ ತರ ವೈಬ್ರೇಷನ್ಸ್ ಶುರುವಾಗ್ತದೆ. ಓಕೆ. ಯಾಕೆಂದ್ರೆ ಮನಸ್ಸು ಗಾಳಿಯ, ವಾಯು ತತ್ವದ ಕೂಡ, ಅದು ಕೂಡ ಮನಸ್ಸು ಒಂದು ಲಕ್ಷಣ. ಅದಕ್ಕೆ ಯಾವುದೇ ರೀತಿಯ ಒಂದು ನೆಲೆ ಇಲ್ಲ ವಾಯುವಿಗೆ, ಎಲ್ಲಿ ಬೇಕಾದ್ರೂ ಇರುತ್ತೆ ಅದು. ಸೊ ಮತ್ತೆ ಮನಸ್ಸು ಆಕಾಶ ತತ್ವದ ತರ ಕೂಡ ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು. ಮನಸ್ಸಿಗಿನ್ನ ಸೂಕ್ಷ್ಮವಾಗಿರೋದು ಯಾವುದು? ನಮ್ಮ ಚೈತನ್ಯ, ನಮ್ಮ ಆತ್ಮತತ್ವ. ಅದು ಕೂಡ ಆಕಾಶ ತತ್ವದ ತರ ಎಲ್ಲ ಕಡೆ ವ್ಯಾಪಿಸಿರುವಂಥದ್ದು. ಸೊ ಈ ತರ ಗುರುಗಳ ಮೇಲೆ ಕೇಳಿಸ್ಕೊತಾ ಇದ್ರಲ್ಲ, ಅರಿಯಾಲ್ ವಿತ್ ಮೀ. ಈ ತರ ಗುರುಗಳು ಯಾರು ರಾಗದ್ವೇಷಗಳನ್ನ ಅದಕ್ಕೆ ಅತೀತವಾಗಿದ್ದಾರೆ, ವೀತರಾಗರು, ಅವ್ರ ಮೇಲೆ ನಾವು ರಾಗದ್ವೇಷ ಬೆಳೆಸ್ಕೊಂಡ್ರೆ, ಇದು ಹೇಳ್ತಾ ಇದ್ದಾರೆ. ಅದಕ್ಕೆ ಅವಾಗ ಏನು ಪ್ರಯೋಜನ? ಗುರು ಇದ್ದು ಪ್ರಯೋಜನ ಇಲ್ಲ. ಅರ್ಥ ಆಗ್ತಾ ಇದಲ್ಲ? ಸೊ ಅದಕ್ಕೆ ಏನ್ ಹೇಳ್ತಾರೆ, ಒಬ್ಬ ಗುರುವನ್ನ, ಒಬ್ಬ 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 ಮಹಾತ್ಮರನ್ನ
ಜ್ಞಾನೋದಯ ಹೊಂದಿದಂಥ ಮಹಾತ್ಮರನ್ನ ಏನೋ ಅವರನ್ನ ಒಬ್ಬ ಮನುಷ್ಯರನ್ನಾಗಿ ನೋಡಬೇಡಿ. ಅವ್ರಿಗೆ ಇದು ಇಷ್ಟ, ಅದಕ್ಕೆ ಗುರುಗಳನ್ನ ಯಾವತ್ತು ಮನುಷ್ಯ ಶರೀರದಲ್ಲಿ ಇದ್ರೂ ನಾವೇನ್ ಪರಿಗಣಿಸ್ತೀವಿ. ಶಿವಸೂತ್ರದಲ್ಲಿ ಹೇಳ್ತಾರೆ, ಶಿವನೇ ಗುರು, ಗುರುವೇ ಶಿವ ಅಂತ. ಶಿವನ ರೂಪದಲ್ಲಿ ನೋಡಬೇಕು, ಅಥವಾ ಯಾವುದಾದ್ರೂ ಒಂದು ಆ ಶಕ್ತಿಯ ರೂಪದಲ್ಲಿ ನೋಡ್ಬೇಕು ನಾವು. ಇಲ್ಲಾಂದ್ರೆ ಗುರುಗಳಿಗೆ ಇದು ಇಷ್ಟ ಇದೆ, ಅದು ಇಷ್ಟ ಇಲ್ಲ, ಅವ್ರು ಏನು ಇಷ್ಟಪಡ್ತಾರೆ, ಯಾವುದನ್ನ ಇಷ್ಟಪಡೋದಿಲ್ಲ, ಇದನ್ನೇ ಯಾಕೆ ಇಷ್ಟಪಡ್ತಾರೆ, ಅದನ್ನ ಯಾಕೆ ಇಷ್ಟಪಡೋದಿಲ್ಲ, ಇದನ್ನೆಲ್ಲ ಗುರುಗಳಿಗೆ ಇದನ್ನ ಸುತ್ತೋದು ಬೇಡ. ಅವ್ರಿಗೆ ಇಷ್ಟ ಇಷ್ಟಗಳು ಇದರೆಲ್ಲನ್ನ ಅಧಿಗಮಿಸಿರೋರು, ಅದಕ್ಕೆ ಅತೀತವಾಗಿ ಹೋಗಿರೋರು. ಅವ್ರನ್ನ ಯಾವ ರೀತಿ ನೋಡ್ಬೇಕು ಅಂದ್ರೆ ಶುದ್ಧ ಚೈತನ್ಯ ಸ್ವರೂಪರಾಗಿ ನೋಡೋದು, ಆತ್ಮಸ್ವರೂಪರಾಗಿ ನೋಡೋದು, ಶುದ್ಧ ಚೈತನ್ಯ ಸ್ವರೂಪರಾಗಿ ಒಂದು ಶಾಂತತೆಯ ಒಂದು ಮೂರ್ತಿಯನ್ನಾಗಿ ನೋಡೋದು, ಅವ್ರನ್ನ ಸಂತೋಷದ ಮೂರ್ತಿಯನ್ನಾಗಿ ನೋಡುವುದು. ಯಾವಾಗ ಆ ರೀತಿ ನಾವು ಗುರುಗಳನ್ನು ನೋಡಿದಾಗ ನಮ್ಮಲ್ಲಿ ಕೂಡ ಅದು ಪ್ರಜ್ವಲಿಸುತ್ತೆ, ಅದು ಕೂಡ ನಮ್ಮಲ್ಲಿ ರಿಫ್ಲೆಕ್ಟ್ ಆಗತ್ತೆ ನಮ್ಮಲ್ಲಿ. ಸಪೋಸ್ ಈ ಒಳ್ಳೇದು ಕೆಟ್ಟದ್ದು ಆಲೋಚನೆಗಳು ಬಂತು ಅನ್ಕೊಳ್ಳಿ, ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ ಅದ್ರ ಜೊತೆ ಹೊಡೆದಾಡಬೇಡಿ. ನಾನು ಈ ತರ ಆಲೋಚನೆ ಮಾಡಬಾರ್ದು ಅಂತ ಕೂಡ ಅನ್ಕೊಂಬೇಡಿ. ಸುಮ್ಮನೆ ನೋಡಿ, ಅದನ್ನ ನೋಡಿ ವಿಶ್ರಮಿಸಿ. ನೋಡಿ, ಅದಕ್ಕೂ ಒಂದು ಏನೋ ಇದು ಕೊಡ್ತಾ ಇದ್ದಾರೆ ಗುರುಗಳು, ಏನೋ ಒಂದು ಪರಿಹಾರ ಕೊಡ್ತಾ ಇದ್ದಾರೆ. ಸೊ ಯಾವಾಗ ನಾವು ಈ ರಾಗದ್ವೇಷ ಇಲ್ಲದೆ ಇರುವಂತಹ ಅವ್ರನ್ನ ನೆನೆಸ್ಕೊಂಡಾಗ ನಮ್ಮ ಮನಸ್ಸು ಅದೇ ರೂಪವನ್ನು ತಗೊಳತ್ತೆ. ನಮ್ಮ ಅನುಭವದ ಮೇಲೆ ನಾವು ತಗೊಬೇಕಿದು. ಒಂದೊಂದ್ಸರಿ ಇದನ್ನ ಏನೋ ಯಾರಾದ್ರೂ ತುಂಬಾ ಏನು ಪ್ರಯೋಜನ, ಒಂಥರ ನ್ಯಾಸ್ಟಿ ಫೆಲೋ ಅಂತಾರೆ, ಏನಕ್ಕೂ ಪ್ರಯೋಜನ ಇಲ್ದಿರೋ ಕೆಲವರು ಇರ್ತಾರೆ. ಅವ್ರ ಬಗ್ಗೆ ನೀವು ಆಲೋಚನೆ ಮಾಡಿ ನೋಡಿ, ಮನಸ್ಸು ಒಂದು ವೈಬ್ರೇಷನ್ನೇ ಬದಲಾಗ್ಬಿಡುತ್ತೆ. ಅಥವಾ ಯಾರಾದ್ರೂ ನಮ್ಮನ್ನು ನೋಡಿದ್ರೆ ತುಂಬಾ ಹೊಟ್ಟೆ ಕಿಚ್ಚಿರ್ತಾರೆ ನೋಡಿ, ಅಂಥವ್ರ ಬಗ್ಗೆ ಆಲೋಚನೆ ಮಾಡಿ ನೋಡಿ, ಏನೋ ತುಂಬಾ ಅವರು ವ್ಯಸನಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಕೇಳಿಸ್ಕೊತಾ ಇದ್ದೀರಾ? ಏನೋ ಕುಡಿತ ಅಥವಾ ಡ್ರಗ್ಸು ಈ ಥರದಲ್ಲಿ ವ್ಯಸನಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ನೋಡಿ, ಅಂಥವ್ರ ಬಗ್ಗೆ ನೀವು ಆಲೋಚನೆ ಮಾಡಿ ನೋಡಿ. ನಮ್ಮ ಶರೀರದಲ್ಲಿ ಕೂಡ ಮನಸ್ಸಿನಲ್ಲಿ ಒಂದು ರೀತಿಯಾದ ಹಿಡಿತ ಉಂಟಾಗುತ್ತೆ, ಒಂದು ನಾಟ್ ಅಂತಾರೆ, ಗಂಟುಗಳ ತರ ಹಿಡಿತ ಉಂಟಾಗ್ತದೆ. ಯಾರು ನಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ ನೋಡಿ, ಅವ್ರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ನಮ್ಮಲ್ಲಿ ಭಾವನೆಗಳೇ ಬದಲಾವಣೆ ಆಗ್ಬಿಡುತ್ತೆ. ಒಂದು ರೀತಿಯ ಸಂವೇದನೆಗಳು ಬೇರೆ ತರ ಇರುತ್ತೆ. ಅದಕ್ಕೆ ಈ ಮಹಾತ್ಮರ ಬಗ್ಗೆ ಆಲೋಚನೆ ಮಾಡಿದಾಗ, ಯಾರು ಜ್ಞಾನೋದಯ ಹೊಂದಿದ್ದಾರೆ, ಯಾರು ರಾಗದ್ವೇಷಗಳಿಗೆ ಅತೀತವಾಗಿದ್ದಾರೆ, ಆವಾಗ ನಮ್ಮ ಚೈತನ್ಯ ಇನ್ನ ಅದರಲ್ಲಿ ಲೈಫ್ ಅನ್ನೋದು ಒಂಥರ ಪ್ರಜ್ವಲಿಸುತ್ತೆ. ಹಾಗೆ ಅವ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಸಾಕು ನಾವು. ಅದಕ್ಕೆ ಹೇಳ್ತಾರೆ, ಏನೋ ಪರಮಾತ್ಮನ ಹತ್ರ ಹೋಗ್ಬೇಕಂದ್ರೆ ಗುರು ಒಂಥರ ಮಾಸ್ಟರ್ ಈಸ್ ಲೈಕ್ ಎ ವಿಂಡೋ ಅಂತ. ಗುರುವಿನ ಮೂಲಕ ಹಾದು ಹೋಗ್ಬೇಕು ನಾವು. ಗುರುವಿನ ಮೂಲಕ ಹಾದು ಹೋಗ್ಬೇಕು. ಅದು ಯಾವ ತರ ಹೆಲ್ಪ್ ಆಗತ್ತೆ ಅಂದ್ರೆ, ಯಾರು ರಾಗದ್ವೇಷಗಳನ್ನ ಅತೀತವಾಗಿ ಹೋಗಿರ್ತಾರಲ್ಲ, ಪೂರ್ಣವಾಗಿ ವಿಕಸನ ಹೊಂದಿರುವಂತ ಒಂದು ಚೈತನ್ಯ ಇದೆ ನೋಡಿ, ಅಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ. ಅವ್ರು ನಮ್ಮನ್ನು ತಲುಪಿಸ್ತಾರೆ ಅಲ್ಲಿಗೆ. ಇದನ್ನ ನಾವು ತಿಳ್ಕೊಬೇಕು. ಗುರುವೇ ಒಂದು ಬಾಗಿಲಿದ್ದಂಗೆ ಅವರು, ರಾಗದ್ವೇಷಗಳಿಗೆ ಅತೀತವಾಗಿರೋದು. ಎ ಡೋರ್ ವೇ ವಿತ್ ದೋಸ್ ವೈಬ್ರೇಷನ್ಸ್ ಅಂಡ್ ಸೆನ್ಸೇಷನ್ಸ್ ಅಂತ ಹೇಳ್ತಾರೆ. ರಾಗದ್ವೇಷಗಳಿಗೆ ಅತೀತವಾಗಿರುವಂತವ್ರು ಗುರುಗಳು ಅಂದ್ರೆ. ಮುಂದಿನ ಸೂತ್ರ, ಸ್ವಪ್ನ ನಿದ್ರಾ ಜ್ಞಾನ ಆಲಂಬನಂವಾ. ಸ್ವಪ್ನ ನಿದ್ರಾ ಜ್ಞಾನ ಆಲಂಬನಂವಾ. ಸೊ ಇದರಲ್ಲಿ ಏನ್ ಹೇಳ್ತಾರೆ, ಈ ಸೂತ್ರದಲ್ಲಿ ನಮ್ಮ ಒಂದು ಅಟೆನ್ಷನ್ ಇದೆಯಲ್ಲ, ನಮ್ಮ ಗಮನವನ್ನ ನಿದ್ದೆಯ ಮೇಲೆ ಇಡಿ. ನಿದ್ದೆನ ಯಾವತ್ತಾದ್ರೂ ಗಮನಿಸಿದೀವಾ? ನಿದ್ದೆಯಲ್ಲಿ ಮೈಮೇಲೆ ಪ್ರಜ್ಞಾನೇ ಇರೋದಿಲ್ಲ. ನಿದ್ದೆಯನ್ನು ಕೂಡ ನಾವು ಗಮನಿಸುವಂತಾದ್ರೆ ಅದಕ್ಕಿಂತ ದೊಡ್ಡ ಸಮಾಧಿ ಇನ್ನೊಂದಿಲ್ಲ, ಅದಕ್ಕಿಂತ ಆಳವಾದ ಧ್ಯಾನ ಇನ್ನೊಂದಿಲ್ಲ. ನಾವು ಪ್ರತಿ ರಾತ್ರಿ ನಿದ್ದೆ ಮಾಡ್ತೀವಿ, ಆದ್ರೆ ನಿದ್ದೆಯನ್ನ ನಾವು ಮೀಟ್ ಮಾಡಿಲ್ಲ, ನಾವು ಸಂಧಿಸಿಲ್ಲ. ಯಾಕಂದ್ರೆ ನಾವಿಲ್ವಲ್ಲ ಅಲ್ಲಿ. ಇಲ್ಲ ನಿದ್ದೆ ಆಗ್ತಾ ಇರುತ್ತೆ, ಇಲ್ಲ ನಾವು ಎದ್ದಾಗ ನಿದ್ದೆ ಇಲ್ಲ, ನಿದ್ದೆ ಹೋದಾಗ ನಾವಿಲ್ಲ ಅಲ್ಲಿ. ನಿದ್ದೆ ಅಂದ್ರೆ ಏನು ಅಂತ ನಮಗ್ ಗೊತ್ತಿಲ್ಲ. ನಿದ್ದೆ ಅನ್ನೋದು ಏನು ಅಂತ ತಿಳ್ಕೊಂಡ್ರೆ ನಾವು ಆ ಕ್ಷಣದಲ್ಲೇ ನಮಗೆ ಸಮಾಧಿ ಅನುಭವ ಉಂಟಾಗತ್ತೆ, ಆಳವಾದ ಧ್ಯಾನದ ಅನುಭವ ಉಂಟಾಗತ್ತೆ. ಇವಾಗ ಕನಸು ಕಾಣ್ತಾ ಇರ್ತೀವಿ ನಿದ್ದೆಯಲ್ಲಿ,
ಅಲ್ಲಿ ಕನಸು ಕಾಣ್ತಾ ಇದ್ರೆ ಆ ಕನಸುಗಾರ ಅನ್ನೋನ್ ಇಲ್ಲ ಅಲ್ಲಿ. ಕನಸು ಮಾತ್ರ ಇರುತ್ತೆ, ಕನಸು ಮಾತ್ರ ಲೈವ್ ಆಗಿರುತ್ತೆ ಅಲ್ಲಿ. ಯಾವಾಗ ನಾನು ಕನಸು ಕಾಣ್ತಾ ಇದ್ದೀನಿ, ಯಾರು ಕನಸು ಕಾಣ್ತಾ ಇದ್ದಾರೆ, ಕನಸು ಕಾಣುವವನ ಮೇಲೆ ನಮ್ಮ ಗಮನ ಬಂದಾಗ, ನಾಲೆಡ್ಜ್ ಆಫ್ ಡ್ರೀಮ್, ಆ ಕನಸು ಕಾಣುವವನ ಮೇಲೆ ಬಂದಾಗ ಏನೋ ಆವಾಗ ಆಳವಾದ ನಿದ್ದೆ ಕೂಡ ಮನಸ್ಸನ್ನ ಶಾಂತ ಮಾಡಿಸುತ್ತೆ. ಸೊ ಆಳವಾದ ನಿದ್ದೆ ಇದೆ ನೋಡಿ, ಅದನ್ನ ಗಮನಿಸೋದು. ಇದು ನಿದ್ದೆಯನ್ನು ಕೂಡ ಗಮನಿಸ್ತಾರೆ ಯಾರು ಈ ತರ ಅವರು ನಿದ್ದೆಯನ್ನು ಕೂಡ ಸಾಕ್ಷಿ ಭಾವದಿಂದ ನೋಡ್ತಾರೆ. ಆ ವಿದ್ಯೆ ಬಂದ್ಬಿಟ್ರೆ ಒಂದೊಂದ್ಸರಿ ನಾವು ನಿದ್ದೆ ಮಾಡೋದು ನಾವೇ ನೋಡೋದು. ನಿದ್ದೆಗೂ ಧ್ಯಾನಕ್ಕೂ ಏನು ವ್ಯತ್ಯಾಸ ಅಂದ್ರೆ ಇದೇ ವ್ಯತ್ಯಾಸ. ನಿದ್ದೆಯಲ್ಲಿ ಆಳವಾದ ವಿಶ್ರಾಂತಿ ಇದೆ. ಏನಾಗ್ತಾ ಇದೆ, ನಮ್ಮ ಒಂದು ಪ್ರಪಂಚದ ಒಂದು ಅರಿವು ಇರೋದಿಲ್ಲ. ಧ್ಯಾನದಲ್ಲಿ ಆಳವಾದ ವಿಶ್ರಾಂತಿ ಆಗ್ತಾ ಇರತ್ತೆ, ನಮ್ಮ ಸುತ್ತಲೂ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರತ್ತೆ. ನಿದ್ದೆ ಮಾಡಿದಾಗ ಏನ್ ಮಾಡ್ತೀವಿ ನಾವು, ಏನಾಗತ್ತೆ, ಎಲ್ಲವನ್ನ ಕೈ ಬಿಟ್ರೇನೆ ನಿದ್ದೆ ಬರೋದು. ಯಾವ್ದಾದ್ರೂ ಒಂದು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ, ನಿದ್ದೆ ಬರುತ್ತಾ? ನಿದ್ದೆ ಮಾಡಕ್ಕಾಗಲ್ಲ. ಎಲ್ಲ ಐಡೆಂಟಿಟೀಸು, ಎಲ್ಲ ನಮ್ಮ ಪಾತ್ರಗಳನ್ನ ತೆಗೆದು ಪಕ್ಕಕ್ಕಿಡ್ಬೇಕು ನಿದ್ದೆಯಲ್ಲಿ. ಯಾರೇ ಆಗಿರಲಿ, ಒಂದು ಆ ಸಣ್ಣ ಕೆಲಸದಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ವರೆಗೂ ಮಲಗುವಾಗ ಅವ್ರ ಪಾತ್ರಗಳೆಲ್ಲ ತೆಗೆದು ನಾನು ಅದು ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ನಿದ್ದೆ ಬರೋಲ್ಲ, ಅದೇ ಸಿಕ್ಕಾಕೊಂಡ್ಬಿಡುತ್ತೆ. ಎಷ್ಟೋ ರಾತ್ರಿ ಹೊತ್ತು ನೋಡಿ, ಯಾವ್ದಾದ್ರು ಒಂದು ಆಲೋಚನೆ ನಿದ್ದೆ ಮಾಡಕ್ ಬಿಡೋದಿಲ್ಲ. ಗಮನಿಸಿದೀರಾ? ಯಾವ್ದಾದ್ರು ಒಂದು ಆಲೋಚನೆ ತಲೆ ಒಳಗೆ ಬಂದ್ರೆ ಅದು ನಿದ್ದೆ ಮಾಡಕ್ ಬಿಡೋದಿಲ್ಲ. ನಿದ್ದೆಯಲ್ಲಿ ನಮ್ಮ ಸ್ಥಿತಿ ಏನು? ಹೂ ಆರ್ ಯು ಇನ್ 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 ಡೀಪ್ ಸ್ಲೀಪ್? ನೀವು ಗಂಡು ಅಲ್ಲ, ಹೆಣ್ಣು ಅಲ್ಲ, ಯಾವುದೇ ರೀತಿಯ ಭಾವ ಇಲ್ಲ ಅಲ್ಲಿ. ಅಲ್ಲಿ ಬಡವಾನೂ ಇಲ್ಲ, ಬಲ್ಲಿದಾನೂ ಇಲ್ಲ. ಅಂದ್ರೆ ಏನು, ತುಂಬಾ ಶ್ರೀಮಂತನೂ ಇಲ್ಲ, ಅಥವಾ ಬುದ್ಧಿವಂತನೂ ಇಲ್ಲ, ದಡ್ಡನೂ ಅಲ್ಲ. ನಿದ್ದೆ ನಿದ್ದೆ ಅಷ್ಟೇ. ನಿದ್ದೆ ನಿದ್ದೆ ಅಷ್ಟೇ. ನಿದ್ದೆಯಲ್ಲಿ ಎಲ್ಲ ನಮಗೆ ಇಷ್ಟಗಳು ಅಯಿಷ್ಟಗಳು ಎಲ್ಲ ಕಣ್ಮರೆ ಆಗ್ಬಿಡುತ್ತೆ. ಏನನ್ನು ಎತ್ಕೊಂಡು ಹೋಗಕ್ ಆಗೋದಿಲ್ಲ ನಿದ್ದೆಯಲ್ಲಿ. ಅದು ಎಷ್ಟೇ ನಮಗೆ ಪ್ರೀತಿ ಪಾತ್ರವಾಗಿರ್ಲಿ, ಅದನ್ನು ನಿದ್ದೆಯಲ್ಲಿ ತಗೊಂಡು ಹೋಗಕ್ ಆಗೋದಿಲ್ಲ. ನಿದ್ದೆಯಲ್ಲಿ ಏನೋ ಯಾವುದೇ ರೀತಿಯ ಪಾತ್ರಗಳು, ನಾನು ಅದು ಪದವಿ, ನಾನು ಅದು ಓದಿದ್ದೀನಿ, ಆ ಪ್ರಪಂಚನೇ ಬೇರೆ, ನಿದ್ದೆ ಪ್ರಪಂಚನೇ ಬೇರೆ. ಇದು ನನಗೆ ತುಂಬಾ ಇಷ್ಟ, ಇದನ್ನ ಕಂಡ್ರೆ ನನಗೆ ಅಸಹ್ಯ, ಅದೆಲ್ಲ ನಿದ್ದೆಯಲ್ಲಿ ಇಲ್ಲ. ಅದೆಲ್ಲ ಬಿಟ್ರೇನೆ ನಿದ್ದೆ ಬರೋದು. ಅಲ್ಲಿ ಏನೂ ಮಾಡದೇ ಇರುವಂತಹ ಸ್ಥಿತಿ ನಿದ್ದೆ. ಅರ್ಥ ಆಗ್ತಾ ಇದೆಯಲ್ಲ? ಏನೂ ಮಾಡದೇ ಇರುವಂತಹ ಒಂದು ಸ್ಥಿತಿ. ಧ್ಯಾನಕ್ಕೂ ನಿದ್ದೆಗೆ ಏನ್ ಸಂಬಂಧ ಇಲ್ಲಿ ಹೇಳ್ತಾ ಇದ್ದಾರೆ. ಧ್ಯಾನದಲ್ಲೂ ನಾವು ಏನು ಮಾಡೋದಿಲ್ಲ, ಅಪ್ರಯತ್ನ. ಧ್ಯಾನದ ರೂಲ್ಸ್ ಕೇಳಿದೀವಲ್ಲ, ಅಪ್ರಯತ್ನ, ಏನು ಮಾಡೋದಿಲ್ಲ. ಏನು ಪ್ರಾರ್ಥನೆನೂ ಕೂಡ ಇಲ್ಲ. ದೇವರ ಬಗ್ಗೆ ಪ್ರಾರ್ಥನೆ ಅಥವಾ ನಮ್ಮ ಬಗ್ಗೆ ಏನು ಇಲ್ಲ ಅಲ್ಲಿ. ಎಲ್ಲವನ್ನ ಕೈ ಚೆಲ್ಲಿ ಕುತ್ಕೊಂಡ್ಬಿಡ್ತೀವಿ, ಕಣ್ಮುಚ್ಚಿ ಎಲ್ಲವನ್ನ ಬಿಟ್ಬಿಡ್ತೀವಿ. ಎಲ್ಲನ ಹೋಗ್ಲಿ, ಮನಸ್ಸು ಎಲ್ಲ ಹೋಗ್ಬೇಕಾ ಹೋಗ್ಲಿ, ಎಲ್ಲಿ ಬೇಕಾದ್ರೂ ಮನಸ್ಸು ಹೋಗ್ಬಿಡ್ಲಿ. ನಿದ್ದೆಯಲ್ಲೂ ಅಷ್ಟೇ, ಮನಸ್ಸನ್ನು ಕಂಟ್ರೋಲ್ ಮಾಡಕ್ ಹೋದ್ರೆ ನಿದ್ದೆ ಬರೋದಿಲ್ಲ. ಸೊ ನಿದ್ದೆಯ ಜ್ಞಾನ ನಮಗೆ ನಿಜವಾಗ್ಲೂ ಉಂಟಾದ್ರೆ ಅದು ಸಮಾಧಿಯ ಕಡೆಗೆ ನಮ್ಮದು. ಯಾಕೆಂದ್ರೆ ನಿದ್ದೆಗೂ ಧ್ಯಾನಕ್ಕೂ ಒಂದು ಸಾಮ್ಯತೆ ಇದೆ. ಕೇಳಿಸ್ಕೊತಾ ಇದ್ದೀರಾ? ನಿದ್ದೆಗೂ ಧ್ಯಾನಕ್ಕೂ ಒಂದು ಸಾಮ್ಯತೆ ಇದೆ. ನಿದ್ದೆಯಲ್ಲಿ ಸುತ್ತಲಿನ ಪ್ರಪಂಚದ ಅರಿವಿಲ್ಲ, ಆಳವಾದ ವಿಶ್ರಾಂತಿ ನಡೀತಾ ಇದೆ. ಧ್ಯಾನದಲ್ಲಿ ಆಳವಾದ ವಿಶ್ರಾಂತಿ ನಡೀತಾ ಇದೆ, ಜೊತೆಗೆ ಸುತ್ತಲಿನ ಪ್ರಪಂಚದ ಅರಿವು ಕೂಡ ಇದೆ. ಅರ್ಥ ಆಗ್ತಾ ಇದೆಯಾ? ಇದು ಧ್ಯಾನಕ್ಕೆ ಮತ್ತೆ ನಿದ್ದೆ ಮಾಡುವಾಗ ಎಲ್ಲ ಬಿಟ್ಬಿಡ್ಬೇಕು. ಧ್ಯಾನ ಮಾಡುವಾಗ್ಲೂ ಅಷ್ಟೇ ಎಲ್ಲವನ್ನ ಬಿಡ್ಬೇಕಾಗತ್ತೆ. ಅವಾಗಲೇ ಧ್ಯಾನ ಆಗೋದು. ಹೇಗೆ ನಿದ್ದೆ ಅಪ್ರಯತ್ನವಾಗಿ ನಿದ್ದೆ ಬರುತ್ತೋ ಅದೇ ತರ ಅಪ್ರಯತ್ನವಾಗಿ ಧ್ಯಾನ. ಅಜ್ಞಾನಿ ಮನುಷ್ಯರು ಏನ್ ಮಾಡ್ತಾರೆ ಅದು ಹೇಳ್ತಾ ಇದ್ದಾರೆ ಗುರುಗಳಿಗೆ. ಅವರು ಯಾವ್ದಾದ್ರು ಕನಸುಗಳು ಬಂದ್ರೆ ಅದನ್ನೇ ನಿಜ ಅಂತ ಭಾವಿಸ್ತಾರೆ. ಆದ್ರೆ ಜ್ಞಾನೋದಯ ಹೊಂದಿದಂಥವ್ರ ಮಹಾತ್ಮರು, ರಾಗದ್ವೇಷಗಳಿಗೆ ಅತೀತರಾದವರು, ಸಂತರು, ಅವ್ರೇನ್ ಮಾಡ್ತಾರೆ, ಈ ನಿಜ ಏನ್ ಪ್ರಪಂಚ ಕಾಣಿಸ್ತಾ ಇದಿಲ್ಲ ಇದನ್ನೇ ಒಂದು ಕನಸಿನ ರೂಪದಲ್ಲಿ ನೋಡ್ತಾರೆ. ಮತ್ತೆ ಈ ತರ ಕನಸು ಬಂತು, ನನ್ನ ಕನಸಿನಲ್ಲಿ ಅದು ಹುಲಿ ಬಂತು, ಸಿಂಹ ಬಂತು, ಕನಸೇ. ಅದನ್ನು ಮತ್ತೆ ಇಂಟರ್ಪ್ರಿಟ್ ಮಾಡಕ್ ಹೋಗೋದು. ಈ ತರ ಕನಸು ಬಂದ್ರೆ ಅದಕ್ಕೆ ಏನ್ ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಈ ಗುರುಗಳು ಹೇಳ್ತಾರೆ,
ಇದು ಸಂಪೂರ್ಣ ಅಜ್ಞಾನ. ಕನಸಿನ ಬಗ್ಗೆ ವಿಶ್ಲೇಷಣೆ ಮಾಡುವುದು ದೊಡ್ಡ ಅಜ್ಞಾನ. ಅದು ಹ? ಜ್ಞಾನೋದಯ ಅಂದ್ರೆ ಏನು? ಏನು ಕಣ್ಮುಂದೆ ಕಾಣಿಸ್ತಾ ಇದೆಯಲ್ಲ ಈ ಪ್ರಪಂಚ, ಅದನ್ನೇ ಒಂದು ರೀತಿಯ ನಿದ್ದೆ ಅಂದ್ರೆ ಏನು, ಸ್ವಪ್ನದ ರೀತಿಯಲ್ಲಿ ನೋಡುವಂಥದ್ದು. ಯಾರಾದರೂ ಜ್ಞಾನೋದಯ ಹೊಂದಿದಂಥ ಸಂತರ ಹತ್ರ ಹೋಗಿ ನನಗೆ ಈ ಥರ ಕನಸು ಬಂತು, ಆ ಥರ ಕನಸು ಬಂತು ಅಂದರೆ ಅವ್ರು ಹೇಳ್ತಾರೆ, ಎಲ್ಲ ಕನಸುಗಳು ಬಿಟ್ಬಿಡು, ಕಣ್ ತೆಗೆದು ನೋಡು, ಅದೆಲ್ಲ ಕನಸು ಅಷ್ಟೇ ಅದು ಅಂತ ಹೇಳ್ತಾರೆ ಅವರು. ಸೊ ಎಷ್ಟೇ ನಮ್ಮ ಸ್ವಪ್ನಗಳನ್ನು ವಿಶ್ಲೇಷಣೆ ಮಾಡಕ್ ಹೋದ್ರೆ ಏನೋ ಏನದು ಸ್ವಪ್ನ ಅಷ್ಟೇ ಅದು. ಇನ್ನ ತಲೆಯಲ್ಲಿ ಹೆಚ್ಚಿಗೆ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ತುಂಬತ್ತೆ. ಯಾವ ರೀತಿ ಅಜ್ಞಾನದ ಒಂದು ಇನ್ಫಾರ್ಮೇಶನ್ ಅಷ್ಟೇ. ಅರ್ಥ ಆಗ್ತಾ ಇದೆಯಲ್ಲ ಇದು? ಸೊ ಈ ಸ್ವಪ್ನಗಳಲ್ಲಿ 5 ವಿಧವಾದ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಗುರುಗಳು. 5 ವಿಧವಾದ ಸ್ವಪ್ನಗಳಿದೆ. ಕೆಲವು ಕೋರಿಕೆಗಳು ನೆರವೇರಿರೋದಿಲ್ಲ, ಕೆಲವು ಆಸೆಗಳು ತೀರಿರೋದಿಲ್ಲ. ಏನೋ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತು ಸಾಯಂಕಾಲ, ಅಥವಾ ಪಿಜ್ಜಾ ತಿನ್ಬೇಕು ಅನಿಸ್ತು, ಆಗ್ಲಿಲ್ಲ. ಆವಾಗ ಅವತ್ತು ರಾತ್ರಿ ಅದೇ ಆಲೋಚನೆ ಸ್ವಪ್ನದ ರೂಪದಲ್ಲಿ ಬರುತ್ತೆ. ಸ್ವಪ್ನದಲ್ಲಿ ನೀವು ಪಿಜ್ಜಾ ತಿಂತಾ ಇರ್ತೀರ, ಅಥವಾ ಒಂದು ದೊಡ್ಡದು ಐಸ್ ಕ್ರೀಮ್ ಒಂದು ತಿಂತಾ ಇರ್ತೀರ. ಅರ್ಥ ಆಗ್ತಾ ಇದ್ರ? ಸೊ ಸಾಯಂಕಾಲ ಅನ್ಸಿರುತ್ತೆ ಪಾರ್ಕಲ್ಲಿ ವಾಕಿಂಗ್ ಹೋಗ್ಬೇಕು ಅಂತ. ಅದೇ ಆಲೋಚನೆ ಮನಸ್ಸಲ್ಲಿ ಬಂದು ಎಲ್ಲ ವಾಕಿಂಗ್ ಹೋಗ್ತಾ ಇರ್ತೀವಿ ನಿದ್ದೆಯಲ್ಲಿ. ಅಂದ್ರೆ ಹತ್ತಿರದಲ್ಲಿ ಬಂದಿರುವಂತ ಕೆಲವು ಆಸೆಗಳು, ಕೋರಿಕೆಗಳು ಅದು ನೆರವೇರದೇ ಇದ್ದಾಗ ಅವಾಗ ಏನಾಗುತ್ತೆ ಅಂದ್ರೆ ಅದು ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡು ರಾತ್ರಿ ಮತ್ತೆ ಅವೆಲ್ಲ ನಿದ್ದೆ ಸ್ವಪ್ನದಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಇದು ಮೊದಲನೇ ರೀತಿಯ ಒಂದು ಸ್ವಪ್ನ. ಎರಡನೇ ರೀತಿಯ ಸ್ವಪ್ನ ಏನು? ಯಾರ ಮೇಲೆ ಕೋಪ ಇರುತ್ತೆ, ಅವರು ಸ್ವಪ್ನದಲ್ಲಿ ಎದುರಿಗೆ ಬಂದಂಗೆ ಭಾವಿಸ್ತೀವಿ. ನೀವು ಅವ್ರ ಮೇಲೆ ಕೂಗಾಡ್ಬಿಡ್ತೀರ, ಇರೋ ಟೆನ್ಷನ್ ಎಲ್ಲ ಅವ್ರ ಮೇಲೆ ಆಗ್ತದೆ. ಯಾವುದೋ ದುಃಖ ಇರತ್ತೆ. ಕೆಲವ್ರು ನೋಡಿ ಸ್ವಪ್ನದಲ್ಲಿ ಅಳ್ತಾ ಇರ್ತಾರೆ ನಿದ್ದೆ ಮಾಡುವಾಗ. ನಿಜವಾಗ್ಲೂ ಅವ್ರನ್ನ ಏಯ್ ಅಂತ ಹಿಂಗೆ ಎಬ್ಬಿಸ್ಬಿಟ್ಟು ಯಾಕೋ ಅಳ್ತಾ ಇದೀನಿ ಅಂದ್ರೆ ಹೌದಾ ಗೊತ್ತಿಲ್ವೇ ಅಂತಾನೆ. ಆದ್ರೆ ಕನ್ಸಲ್ಲಿ ಯಾವುದೋ ಒಂದು ಆ ಸೀನ್ ಬಂದಿರುತ್ತೆ, ಆ ಸೀನ್ಗೆ ಅಳಕ್ ಶುರು ಮಾಡಿರ್ತಾರೆ. ಅಂದ್ರೆ ಏನು, ಆ ಒತ್ತಡ ಎಲ್ಲ ಆಚೆ ಹಾಕಕ್ ಶುರು ಮಾಡ್ತಾರೆ. ಕೆಲವು ಹಳೇ ಎಕ್ಸ್ಪೀರಿಯನ್ಸಸ್, ಹಳೆಯ ಅನುಭವಗಳು ಸ್ವಪ್ನದಲ್ಲಿ ಬಂದಾಗ ಒಳಗಿನ ಒತ್ತಡಗಳನ್ನೆಲ್ಲ ಆಚೆ ಹಾಕುವಂಥದ್ದು ಇದು. ಮೂರನೇದೇನು, ಇದು ರೇರ್ಲಿ ಆಗತ್ತೆ ಒಂದೊಂದ್ಸರಿ. ಏನು ಅಂದ್ರೆ ನಾಳೆ ಏನಾಗುತ್ತೆ ಅಂತ ಇವತ್ತು ಸ್ವಪ್ನದಲ್ಲೇ ಗೊತ್ತಾಗುವಂತ ಒಂದು ಪರಿಸ್ಥಿತಿ. ಏನ್ ಬೇಕಾದ್ರೂ ಆಗ್ಬೋದು. ಇದಕ್ಕೆ ಇಂಟ್ಯೂಷನ್ ಅಂತಾರೆ. ನಾಳೆ ಇದು ಯಾವಾಗ ಪ್ರತಿ ದಿವಸ ಆಗತ್ತೆ ಅಂತಲ್ಲ, ಯಾವಾಗನ್ನ ಒಂದೊಂದ್ಸರಿ ಆಗ್ಬೋದು. ಮೂರನೇ ವಿಧವಾದ ಸ್ವಪ್ನ. ನಾಲ್ಕನೇ ವಿಧವಾದ ಸ್ವಪ್ನ ಏನು, ಈ ಮೇಲಿಂದು ಮೂರು ಇದೆಯಲ್ಲ, ಇದು ಮೂರು ಚಿತ್ರಾನ್ನ ಎಲ್ಲ ಸ್ವಲ್ಪ ಸ್ವಲ್ಪ, ಮೊದಲನೇದು, ಎರಡನೇದು, ಮೂರನೇದು, ಇದು ಮೂರು ಸೇರಿ ಸ್ವಲ್ಪ 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 ಬಂದಾಗ ಇದಕ್ಕೆ ಅದರಲ್ಲಿ ಸ್ವಲ್ಪ ಯಾವುದೋ ಹಳೆ ಕೋರಿಕೆಗಳನ್ನ ತೀರಿಸ್ಕೊಂಡಂಗೆ, ಒತ್ತಡಗಳಿಂದ ಮುಕ್ತರಾದಂಗೆ, ಸ್ವಲ್ಪ ಇಂಟ್ಯೂಷನ್ ಬಂದಂಗೆ ಎಲ್ಲ ಸೇರಿದ್ರೆ ನಾಲ್ಕನೇ ವಿಧವಾದ. ಐದನೇ ವಿಧವಾದ ಒಂದು ಸ್ವಪ್ನದ ಬಗ್ಗೆ ಹೇಳ್ತೇನೆ, ಕೇಳಿಸ್ಕೊತಾ ಇದ್ದೀರಾ? ಅರಿಯಲ್ ವಿತ್ ಮೀ. ಐದನೇ ವಿಧವಾದ ಸ್ವಪ್ನ ಅಂದ್ರೆ ಏನು ಅಂದ್ರೆ, ಅದಕ್ಕೂ ಆ ಸ್ವಪ್ನಕ್ಕೂ ನಮಗೂ ಏನು ಸಂಬಂಧನೇ ಇರಲ್ಲ. ನೀವು ಯಾವುದೋ ಒಂದು ಊರಿಗೆ ಹೋಗಿರ್ತೀರಿ, ಆ ಊರು ಆ ಸ್ಥಳದಲ್ಲಿ ಮಲ್ಕೊಂಡಿರ್ತೀರ, ಅಲ್ಲಿನ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಆ ಭಾಷೆನೂ ಗೊತ್ತಿರಲ್ಲ, ಅದು ಕೂಡ ಬರ್ತಾ ಇರುತ್ತೆ ಸ್ವಪ್ನದಲ್ಲಿ. ಆ ಸ್ಥಳಕ್ಕೆ ಸಂಬಂಧಪಟ್ಟಂಗೆ ನಮಗೆ ಆ ಭಾಷೆನೇ ಕೇಳಿರಲ್ಲ ನಾವು, ಅವೆಲ್ಲ ಬರೋಕ್ಕೆ ಯಾವುದೋ ದೇಶಕ್ಕೆ ಹೋಗಿದ್ರು ಅಲ್ಲಿ ಕೂಡ ಅಲ್ಲಿ ಲೋಕಲ್ ಏನಿರುತ್ತೆ ಅದೆಲ್ಲ ಬರೋಕ್ಕೆ ಶುರುವಾಗ್ಬಿಡುತ್ತೆ. ನೀವು ಒಂದೊಂದ್ಸರಿ ರೇಡಿಯೋದಲ್ಲಿ ನಮಗೆ ಗೊತ್ತೇ ಇರಲ್ಲ, ಯಾವುದೋ ಒಂದು ಕನೆಕ್ಟ್ ಆಗ್ಬಿಡುತ್ತೆ, ಯಾವುದೋ ಸ್ಟೇಷನ್. ಇದು ಇವಾಗ ರೇಡಿಯೋ ಯಾರು ಉಪಯೋಗಿಸಲ್ಲ, ಹಿಂದಿನ ಕಾಲದಲ್ಲಿ ಹೇಳ್ತಾರೆ. ಅಂದ್ರೆ ಹಿಂದಿನ ಕಾಲ ಅಂದ್ರೆ ಒಂದು 10-15 ವರ್ಷದಿಂದ ಯಾವುದೋ ಬೇರೆ ಸ್ಟೇಷನ್ ಒಂದು ಕನೆಕ್ಟ್ ಆಗ್ಬಿಡುತ್ತೆ, ಆ ಭಾಷೆ ನಮ್ಗೆ ಬರೋದೇ ಇಲ್ಲ. ಸೊ ಈ 5 ರೀತಿಯ ಸ್ವಪ್ನಗಳು ಕ್ಯಾಟಗರೈಸ್ ಮಾಡಿದ್ರೆ 5 ರೀತಿಯ ಸ್ವಪ್ನಗಳು. ಜನರಲಿ ಬರೋದು 4ನೇ ರೀತಿಯ ಸ್ವಪ್ನ, ಎಲ್ಲ ಮಿಕ್ಸು, ಕಾಂಬಿನೇಷನ್, ಎಲ್ಲ ರೀತಿಯ ಇದನ್ನ ಕಾಂಬಿನೇಷನ್ ಆಗಿ ಬರುತ್ತೆ. ಅದಕ್ಕೆ ಒಬ್ಬ ಬುದ್ಧಿವಂತ, ಒಬ್ಬ ಜ್ಞಾನಿ ಈ ಸ್ವಪ್ನಗಳಿಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ಸ್ವಪ್ನವನ್ನ ಸ್ವಪ್ನವಾಗಿಯೇ ನೋಡ್ತಾನಷ್ಟೇ. ಓಕೆ. ಅದೇ ತರ ಇನ್ನೊಂದು ಸ್ವಪ್ನ ಇದೆ. ಕಣ್ಣು ತೆರ್ಕೊಂಡು ನಾವು ಕನಸು ಕಾಣ್ತಾ ಇರ್ತೀವಿ. ಇವಾಗ ನೋಡಿಪ್ಪ, ಇವತ್ತೊಂದು ಜಾಗದಲ್ಲಿ ಇದ್ವಿ, ಒಂದು ಊರಲ್ಲಿ, ಯಾವುದೋ ಟೂರ್ಗೆ ಹೋಗಿರ್ತೀರ, ವಿದೇಶದ ಪ್ರಯಾಣಕ್ಕೆ.
ಇವತ್ತೊಂದು ಊರಲ್ಲಿ ಇರ್ತೀರಾ, ನಾಳೆ ಒಂದು ಊರಲ್ಲಿ ಇರ್ತೀರಾ, ನಾಡಿದ್ದೊಂದು ಊರಲ್ಲಿ ಇರ್ತೀರಾ, ಎಲ್ಲ ಕನಸಿನ ರೀತಿಯಲ್ಲಿ ಬಂದು ಹೋಗ್ತಾ ಇದೆ. ನಿಮ್ಮ ಇರುವಿಕೆ ಎಲ್ಲ ಕನಸಿನ ಒಂದೊಂದು ದಿವಸ ಒಂದೊಂದು ಯಾವುದು ಹೋಗ್ತಾ ಇರುತ್ತೆ. ಎಲ್ಲ ಇವತ್ತೊಂದು ದಿವಸ ಇರ್ತೀವಿ, ಒಂದು ಊರಲ್ಲಿ ಇರ್ತೀವಿ, ನಾಳೆ ಒಂದು ಊರಲ್ಲಿ ಇರ್ತೀವಿ, ನಾಡಿದ್ದೊಂದು ಊರಲ್ಲಿ ಇರ್ತೀವಿ, ಎಲ್ಲ ಹೋಗ್ತಾರೆ. ಮತ್ತೆ ನೆಕ್ಸ್ಟ್ ವೀಕ್ ಏನ್ ಮಾಡಬೇಕು, ಅದು ಮಾಡಬೇಕು, ಇದು ಇದು ಕೂಡ ಒಂಥರ ಕನಸಿನ ತರಾನೇ. ಸೊ ಗುರುಗಳು ಏನ್ ಹೇಳ್ತಾರೆ, ನಮ್ಮ ಮನಸ್ಸು ಯಾವತ್ತು ಈ ಸ್ವಪ್ನದಲ್ಲೇ ಇರುತ್ತೆ. ಸ್ವಪ್ನದಲ್ಲಿ ಅಂದ್ರೆ ಏನು, ಜಾಗರೂಕತ ಅವಸ್ಥೆಯಲ್ಲಿ ಇರೋದಿಲ್ಲ, ಜಾಗೃತ ಅವಸ್ಥೆಯಲ್ಲಿ. ನಾವೇನ್ ಹೇಳ್ತೀವಿ, ಮೂರು ಅವಸ್ಥೆಗಳಿವೆ. ಕೇಳಿಸ್ಕೊತಾ ಇದ್ರಿ ಎಲ್ಲ? ಮೂರು ಅವಸ್ಥೆಗಳಿದೆ: ಜಾಗೃತ್, ಸ್ವಪ್ನ, ಸುಷುಪ್ತಿ. ಜಾಗೃತ ಅವಸ್ಥೆ ಅಂದ್ರೆ ಏನು, ನಾವು ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಅದು ಜಾಗೃತ ಅವಸ್ಥೆ ಅಂತ ಅನ್ಕೊಳ್ತೀವಿ. ಎರಡನೇದಾವುದು ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆ ಅಂದ್ರೆ ಯಾವುದು, ಮಲ್ಕೊಂಡಾಗ ಆ ಕನಸುಗಳೆಲ್ಲ ಬರುತ್ತಲ್ಲ, ಅದು ಸ್ವಪ್ನಾವಸ್ಥೆ. ಮೂರನೇದು ಯಾವುದು, ಆಳವಾದ ನಿದ್ದೆ, ಸುಷುಪ್ತಾವಸ್ಥೆ. ಇದು ಶಾಸ್ತ್ರದಲ್ಲಿ ಹೇಳಿರೋದು. ಆದ್ರೆ ಗುರುಗಳು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ನಾವಿರೋದೇ ಎರಡು ಅವಸ್ಥೆಯಲ್ಲಿ. ಒಂದು ದೀರ್ಘವಾದ ನಿದ್ರೆ, ಇನ್ನೊಂದು ಸ್ವಪ್ನಾವಸ್ಥೆ. ಸ್ವಪ್ನ ಅಂದ್ರೆ ಏನು, ಕಣ್ ತೆರ್ಕೊಂಡು ಕನಸು ಕಾಣ್ತಾ ಇರೋದು. ಎಷ್ಟೋ ಜನ ಅದಕ್ಕೆ ವರ್ತಮಾನ ಕ್ಷಣಕ್ಕೆ ಬನ್ನಿ ಅಂತ ಯಾಕೆ ಹೇಳ್ತಾರೆ ಗುರುಗಳು, ಮನಸ್ಸನ್ನ ವರ್ತಮಾನ ಕ್ಷಣಕ್ಕೆ ತಗೊಂಬನ್ನಿ ಅಂತ ಯಾಕೆ ಹೇಳ್ತಾರಂದ್ರೆ, ವರ್ತಮಾನ ಕ್ಷಣದಲ್ಲೇ ನಾವು ಜಾಗೃತ ಅವಸ್ಥೆಯಲ್ಲಿ ಇರೋದು. ಯಾವ ಮನಸ್ಸು ಜಾಗರೂಕವಾಗಿ ವರ್ತಮಾನ ಕ್ಷಣದಲ್ಲಿರುತ್ತೆ ಅದು ನಿಜವಾಗಿ ಜಾಗೃತ ಅವಸ್ಥೆ. ಇಲ್ದೇ ಇದ್ರೆ ಕಣ್ ತೆರ್ಕೊಂಡು ಕನಸು ಮಾಡಿ ಕಾಣ್ತಾ ಇರ್ತೀವಿ ನೋಡಿ, ಅದು ಕೂಡ ಸ್ವಪ್ನಾವಸ್ಥೆನೆ. ಕಣ್ ತೆರ್ಕೊಂಡು ಹಿಂಗೆ ಗಾಳಿಯಲ್ಲಿ ಬಿಲ್ಡಿಂಗ್ಗಳು ಕಟ್ತಾ ಇರ್ತೀವಿ ನಾವು, ಅದು ಕೂಡ ಸ್ವಪ್ನಾವಸ್ಥೆನೆ. ಬಟ್ ಅದು ಅರಿವಿಗೆ ಬಂದ್ಬಿಡ್ತು ಅನ್ಕೊಳ್ಳಿ, ಓ ನಾನು ಕಣ್ ತೆರ್ಕೊಂಡು ನಾನು ಕನಸು ಕಾಣ್ತಾ ಇದ್ದೀನಿ ಅನ್ನೋದು ಅರಿವಿಗೆ ಬಂದ್ಬಿಟ್ರೆ ಅದೇ ಶಕ್ತಿಯಾಗಿ ಪರಿಗಣಿಸುತ್ತೆ. ಅಂದ್ರೆ ನೀವು ಒಳಗಡೆಯಿಂದ ಅರಿವಿಗೆ ಬಂದ್ಬಿಟ್ರೆ, ವರ್ತಮಾನ ಕ್ಷಣದ ಅರಿವಿಗೆ ಬಂದ್ಬಿಟ್ರೆ ಅದು ಶಕ್ತಿಯಾಗಿ ಪರಿಗಣಿಸುತ್ತೆ. ಯಾಕೆಂದ್ರೆ ವಾಸ್ತವಕ್ಕೆ ಬಂದಿದೆ ಮನಸ್ಸು. ಅವಾಗ ನಾವು ಜಾಗೃತ ಅವಸ್ಥೆಗೆ ಬಂದಿದೀವಿ. ಅವಾಗ ಇದನ್ನ ಪ್ರಜ್ಞೆ ಅಂತ ಕರೀತಾರೆ. ಅದು ಕೂಡ ಸಮಾಧಿನೇ. ವರ್ತಮಾನ ಕ್ಷಣದಲ್ಲಿ ಇರೋದು ಕೂಡ ಸಮಾಧಿನೇ. ಆ ವರ್ತಮಾನ ಕ್ಷಣದಲ್ಲಿ ಇದ್ದಾಗಲೇ ನಾವು ನಿಜವಾದ ಜೀವನವನ್ನು ಮಾಡಿದ್ದೇವೆ ಅಂತ ಅರ್ಥ. ಅವಾಗ ನಾವು ವರ್ತಮಾನ ಕ್ಷಣಕ್ಕೆ ಎಚ್ಚೆತ್ತುಕೊಂಡಿದ್ದೇವೆ. ಇಲ್ಲ ಅಂದ್ರೆ ಕಣ್ ತೆರ್ಕೊಂಡು ನಿದ್ದೆ ಮಾಡ್ತಾ ಇರ್ತೀವಿ. ಮೋಸ್ಟ್ 99% ಈ ತರ ಇದ್ದಾರೆ. ಅದಕ್ಕೆ ವರ್ತಮಾನ ಕ್ಷಣಕ್ಕೆ ಜಾಗರೂಕ ಅವಸ್ಥೆಗೆ ಬರಬೇಕು. ಅದಕ್ಕೆ ಪತಂಜಲಿ ಮಹರ್ಷಿಗಳು ಏನೋ ಈ ನಿದ್ದೆ ಬಗ್ಗೆ ಮಾತಾಡಿ ನಮಗೆ ಸ್ವಲ್ಪ ನಮ್ಮಲ್ಲಿ ಜಾಗರೂಕತೆಯನ್ನು ಉಂಟು ಮಾಡಿದ್ದಾರೆ. ಯಾವಾಗ ನಿದ್ದೆಯಲ್ಲಿ ಇರ್ತೀವೋ ನಮಗೆ ಏನೋ ಒಂದು ಆಳವಾದ ನಿದ್ದೆಯಲ್ಲಿ ಯಾವುದೇ ರೀತಿಯ ಅರಿವಿರೋದಿಲ್ಲ. ಯಾವಾಗ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಅವನಿಗೆ ಗೊತ್ತಾಗತ್ತೆ, ಅವನು ಆಲ್ರೆಡಿ ಎದ್ದು ಕೂತ್ಕೊಂಡಿದ್ದಾನೆ. ನಿದ್ದೆಯನ್ನು ನೋಡುವಂಥದ್ದು ಸಾಕ್ಷಿ ಭಾವದಿಂದ, ಇದು ತುಂಬಾ ಆಳವಾದ ಜ್ಞಾನ. ಇದನ್ನು ಹಗಲು ಕನಸು ಕಾಣ್ತಾ ಇರ್ತಾನಲ್ಲ, ಅವನಿಗೆ ಗೊತ್ತಾಗಲ್ಲ ಇದು. ಯಾವಾಗ ಅವನಿಗೆ ಗೊತ್ತಾಗುತ್ತೆ ನಾನು ಹಗಲು ಕನಸು ಕಾಣ್ತಾ ಇದ್ದೀನಿ ಅಂತ, ಏನೋ ಯಾವಾಗ ಅವನು ವರ್ತಮಾನ ಕ್ಷಣಕ್ಕೆ ಬರ್ತಾನೆ ನೋಡಿ, ಅವಾಗ ಗೊತ್ತಾಗುತ್ತೆ ನಾನು ಹಗಲು ಕನಸು ಕಾಣ್ತಾ ಇದ್ದೀನಿ ಅಂತ. ಯಾವ ಸುದರ್ಶನ ಕ್ರಿಯೆ ಪ್ರಾಣಾಯಾಮ ಮಾಡಿದಾಗ ಹೇಗಿದ್ರು ಮನಸ್ಸು ವರ್ತಮಾನ ಕ್ಷಣಕ್ಕೆ ಬಂದೇ ಬರುತ್ತೆ. ಒಂದೊಂದ್ಸರಿ ಹಗಲು ಕನಸು ಕಾಣ್ತಾ ಇದ್ದಾಗ ಯಾವುದೇ ರೀತಿ ಸಾಧನೆ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ನಾನು ಯಾವುದೋ ದೇಶಕ್ಕೆ ಪ್ರೆಸಿಡೆಂಟು ಅಂತ ಕನಸು ಕಾಣ್ತಾ ಇರ್ತಾನೆ. ಆ ಪ್ರೆಸಿಡೆಂಟ್ ಆಗಿ ಆ ಸೀಟಲ್ಲಿ ಕುತ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಸೊ ಯಾವ್ದು ಹಗಲು ಕನಸು ಕಾಣ್ತಾ ಇರ್ತಾರೆ ಅವರು ಸಾಧನೆ ಮಾಡೋದು ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸಾಧನೆ ಒಳಗೆ ಹೋಗೋದು ಕೂಡ ಕಷ್ಟ ಆಗ್ತದೆ. ಅದಕ್ಕೆ ಅವ್ರು ನೋಡಿದ್ರೆ ಒಂದು ಸಹಾನುಭೂತಿ ಉಂಟಾಗತ್ತೆ ಅವ್ರಿಗೆ. ಅವ್ರು ಹಗಲು ಕನಸು ಕಾಣ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ ಅವ್ರಿಗೆ. ಓಕೆ. ಸೊ ಈ ಸ್ವಪ್ನಗಳು ಮತ್ತೆ ನಿದ್ದೆಯ ಬಗ್ಗೆ ಜ್ಞಾನವನ್ನ ಅದು ಅವಾಗ ಗೊತ್ತಾದ್ರೆ ಅವಾಗ ನಿಜವಾದ ಒಂದು ಸತ್ಯದ ಅರಿವು ನಮಗೆ ಉಂಟಾಗ್ತದೆ. ಸ್ವಪ್ನ ನಿದ್ರಾ ಜ್ಞಾನ ಆಲಂಬನಂವಾ. ಕೇಳಿಸ್ಕೊತಾ ಇದ್ರಾ? ಆರ್ ಯು ಆಲ್ ವಿತ್ ಮೀ? ಯಥಾ ಅಭಿಮತ ಧ್ಯಾನಾದ್ವಾ. ಮುಂದಿನ ಸೂತ್ರ, ಯಥಾ ಅಭಿಮತ ಧ್ಯಾನಾದ್ವಾ. ಒಂದೊಂದ್ಸರಿ ಇವಾಗ ಪಾರ್ಕಲ್ಲಿ ವಾಕಿಂಗ್ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ಹಾಗೆಯೇ ಆ ಗಿಡಗಳನ್ನ ನೋಡ್ತಾ ನೋಡ್ತಾನೆ ಮನಸ್ಸು ಅಂತರ್ಮುಖವಾಗ್ಬಿಡ್ಬೋದು. ಅದನ್ನ ಅನುಭವಿಸುತ್ತಾ ಆಳವಾಗಿ ಅವಾಗ ಕೂಡ ಮನಸ್ಸು ನಿಂತ್ಕೊಂಡ್ಬಿಡ್ಬೋದು ಅಂತ ಹೇಳ್ತಾರೆ ಗುರುಗಳು. ಹೇಗೆ ಬೇಕಾದರೂ ಧ್ಯಾನ ಆಗ್ಬೋದು, ಹೀಗೆ ಆಗ್ಬೇಕು ಅಂತಿಲ್ಲ. ಇದೊಂದು ತುಂಬಾ ಪ್ರಮುಖವಾದ ಸೂತ್ರ ಇದು. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ದೇವಸ್ಥಾನಗಳಿಗೆ ಹೋದ್ರೆ ಆ ದೇವರಿಗೆ
ಅಲಂಕಾರ ಹಾಕಿರೋ ಬಟ್ಟೆಗಳಾಗಲಿ, ಅಲ್ಲಿ ಹಾಕಿರುವಂಥ ಆಭರಣಗಳಾಗಲಿ, ಆ ಹೂವಿನ ಅಲಂಕಾರ ಆಗಲಿ, ಏನೋ ಅದು ಮನಸ್ಸನ್ನು ಹಿಡಿದಿಡುತ್ತೆ ಹಂಗೆ. ನೋಡಿದ್ದೀರಾ? ಹ? ನೀವು ತಿರುಪತಿಗೆ ಹೋಗ್ಬಿಟ್ರೆ ಬುಧವಾರನೇ ಹೋಗ್ತಾರೆ ಕೆಲವರು. ಯಾಕೆ ಬುಧವಾರ ಅಂದರೆ ಪೂರ್ತಿ ವಜ್ರಾಲಂಕಾರ ಮಾಡಿರ್ತಾರೆ ದೇವ್ರು. ಕಣ್ಣು ಹಿಂಗೆ ತೆಗಿಯೋಕ್ಕಾಗಲ್ಲ ದೇವ್ರ ಮೇಲಿಂದ. ನೀವು ಯಾವತ್ತನ ಹೋಗಿ, ಶುಕ್ರವಾರ ಹೋದ್ರೆ ಇನ್ನ ನೇತ್ರ ದರ್ಶನ ಅಂತ ಮಾಡ್ತಾರೆ. ಅರ್ಥ ಆಗ್ತಾ ಇದೆ? ಸೊ ಆ ನಾಮ ಸಣ್ಣಗೆ ಮಾಡಿ ಮುಖ ಪೂರ್ತಿ ಒಂದೇ ಒಂದು ಪೀತಾಂಬರ ಕಟ್ಟಿ ಬಿಟ್ಟಿರ್ತಾರೆ. ಅದನ್ನ ನೋಡ್ಬಿಟ್ರೆ ಮೈಂಡ್ ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಎಷ್ಟೋ ಜನ ಹತ್ತಿರದ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾರೆ. ಇವಾಗ ಅದು ತುಂಬಾ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರೆ. ತುಂಬಾ ಹತ್ತಿರದ ದರ್ಶನಕ್ಕೆ ಹೋದ್ರೆ ದೇವ್ರನ್ನ ನೋಡಿದ್ರೆ ಕೆಲವರು ಫೈಂಟ್ ಆಗ್ಬಿಡ್ತಾರೆ, ಕೆಲವರು ಅಳಕ್ ಶುರು ಮಾಡ್ಬಿಡ್ತಾರೆ. ಆ ವೈಬ್ರೇಷನ್ ತಡ್ಕೊಳಕ್ಕಾಗ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇನ್ ಕೆಲವು ಅದು ಮನಸ್ಸನ್ನ ನಿಲ್ಲಿಸ್ಬಿಡುತ್ತೆ, ಹಾಗೆ ವರ್ತಮಾನ ಕ್ಷಣಕ್ಕೆ ತಂದು ನಿಲ್ಲಿಸ್ಬಿಡುತ್ತೆ. ಒಂದೊಂದ್ಸರಿ ನೀವು ಏನು ಕೆಲಸ ಇಲ್ಲದೆ ಇದ್ದಾಗ ನಮ್ಗಳಿಗೆ ಏನ್ ಮಾಡ್ತೀವಿ ಅಂದ್ರೆ, ಯಾವ್ದಾದ್ರು ಒಂದು ಮಾಲಲ್ಲಿ ಹೋಗಿ ಅಂದ್ರೆ ರೌಂಡ್ ಹಾಕೊಂಡ್ ಬರ್ತಾ ಇರ್ತೀವಿ ನೋಡಿ, ಯಾವ್ದೋ ಅಟ್ರಾಕ್ಷನ್ ಆಗಿರೋದು ಹಂಗೆ ಮನಸ್ಸನ್ನ ನಿಲ್ಲಿಸ್ಬಿಡುತ್ತೆ. ದಟ್ ಪಾಸಿಬಿಲಿಟಿ ಈಸ್ ಆಲ್ಸೋ ದೆ. ಆ ಕ್ಷಣದಲ್ಲಿ ಮನಸ್ಸನ್ನು ಇನ್ವರ್ಡ್ ನಾವು ಅಂತರ್ಮುಖಿಯನ್ನ ಮಾಡ್ಕೊಂಡ್ರೆ ಅದು ಸಮಾಧಿಗೆ ದಾರಿ ತೆಗೆಯತ್ತೆ. ಇದೊಂದು ಹಿಂದಿನ ಕಾಲದಲ್ಲಿ ಋಷಿಗಳು ಇದನ್ನೇ ಮಾಡ್ತಾ ಇದ್ದಿದ್ದು. ಮನಸ್ಸನ್ನು ಒಂದು ಕಡೆ ನಿಲ್ಲಿಸ್ಬೇಕು ಅಂದ್ರೆ ಅದಕ್ಕೆ ದೇವಸ್ಥಾನಗಳಲ್ಲಿ ಒಳ್ಳೊಳ್ಳೆ ಅಲಂಕಾರ ಮಾಡೋರು, ದೇವರಿಗೆ ಒಳ್ಳೊಳ್ಳೆ ವಜ್ರಾಭರಣಗಳನ್ನು ಹಾಕೋರು. ಯಾಕೆ? ನೋಡಿದ ತಕ್ಷಣ ಈ ಇಂದ್ರಿಯ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಕಣ್ಣು ನಿಂತ್ಕೊಂಡ್ಬಿಡ್ತು, ಮನಸ್ಸು ಆ ಇಂದ್ರಿಯದ ಹಿಂದೆ ಇರುವಂತ ಮನಸ್ಸು ವರ್ತಮಾನ ಕ್ಷಣಕ್ಕೆ ಬಂತು. ಒಳ್ಳೆ ಪ್ರಸಾದ, ತಿರುಪತಿ ಲಡ್ಡು ಪ್ರಸಾದ ತಗೊಂತೀನಿ, ಒಂದ್ ಸ್ವಲ್ಪ ಬಾಯಲ್ಲಿ ಹಾಕೊಂಡ್ರೆ ಹಂಗೆ ಮನಸ್ಸು ನಿಂತ್ಕೊಂಡ್ಬಿಡುತ್ತೆ. ನಾಲ್ಗೆ ಮೂಲಕ ರುಚಿ ನೋಡ್ತಾ ಇದೆ ಯಾವುದು? ಮನಸ್ಸು. ಆ ರುಚಿ ನೋಡಿದ ತಕ್ಷಣ ಮನಸ್ಸು ವರ್ತಮಾನ ಕ್ಷಣಕ್ಕೆ ನಿಂತ್ಕೊಂಡ್ಬಿಡುತ್ತೆ. ಏನೋ ಸುಂದರವಾದ ಬಟ್ಟೆಗಳು, ಆ ವಜ್ರಾಲಂಕಾರ, ಮತ್ತೆ ಆ ಹೂವುಗಳು, ಆ ದೇವರಿಗೆ ಅಲಂಕಾರ ಮಾಡಿರೋದು, ಏನಪ್ಪ ಇಷ್ಟು ಅದ್ಭುತವಾಗಿದೆ ಅಂತ ಅದನ್ನ ನೋಡಿದ್ರೇನೆ ಮನಸ್ಸು ನಿಂತ್ಕೊಂಡ್ಬಿಡುತ್ತೆ. ಹಾಗೂ ಮನಸ್ಸು ಆ ಕಡೆ ಈ ಕಡೆ ಹೋಯ್ತು ಅನ್ಕೊಳ್ಳಿ, ಅಲ್ಲಿ ಆ ಮಂತ್ರೋಚ್ಚಾರಣೆ, ಆ ಘಂಟಾನಾದ, ಅಲ್ಲಿನ ವಾತಾವರಣ, ಆಮೇಲೆ ಆರತಿ ಮಾಡುವಾಗ ಇದೆಲ್ಲ ಮನಸ್ಸನ್ನ ಬ್ಲ್ಯಾಂಕ್ ಅಂದ್ರೆ ಖಾಲಿ ಮಾಡ್ಬಿಡುತ್ತೆ. ಅದಕ್ಕೆ ದೇವಸ್ಥಾನದಲ್ಲಿ ಇವೆಲ್ಲ ಯಾಕೆ ಮಾಡಿದ್ದಾರೆ ಅಂದ್ರೆ ಮನಸ್ಸನ್ನ ನಿಲ್ಲಿಸೋದಿಕ್ಕೇನೆ ಮಾಡಿರೋದು. ಆ ಆಳವಾದ ಅನಂತವಾದ ಶಕ್ತಿಯನ್ನು ಅನುಭವಿಸೋದಿಕ್ಕೆ. ಆಚೆ ಕಡೆ ಶಕ್ತಿ ಅಲ್ಲ, ನಾವು ನಿಜವಾಗ್ಲೂ ನೋಡ್ಬೇಕಾಗಿರೋದು ಒಳಗಡೆ ಇರೋ ಶಕ್ತಿ. ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು ಯಾಕಪ್ಪ ಕಟ್ಟಿದ್ದಾರೆ? ಒಂದು 10 ನಿಮಿಷ ಕುತ್ಕೊಂಡು ಕಣ್ಣು ಮುಚ್ಕೊಳ್ಳಿ ಅಂತ. ನಾವೇನ್ ಮಾಡ್ತೀವಿ? ಸುಮ್ಮನೆ ಹಿಂಗೆ ಊರ್ದಂಗೆ ಊರೇ ಒಂದು ಶಾಸ್ತ್ರ ಮಾಡಿ ಎದ್ದು ಬಂದ್ಬಿಡ್ತೀವಿ. ಅರ್ಥ ಆಗ್ತಾ ಇದಲ್ಲ ಇದು? ಸೊ ಯಥಾ ಅಭಿಮತ ಧ್ಯಾನಾದ್ವಾ. ಈ ಮನಸ್ಸು ಎಲ್ಲೋಗುತ್ತೋ ಅಲ್ಲೇ ನಿಲ್ಲಿಸ್ಬಿಡೋದು, ಅಲ್ಲೇ ಅಂತರ್ಮುಖವನ್ನಾಗಿ ಮಾಡ್ಕೊಳ್ಳೋದು. ಇದು ಅಲ್ಲೇ ನಾವು ಆಳವಾದ ಧ್ಯಾನದೊಳಕ್ಕೆ ಹೋಗ್ಬೋದು. ಹಂಗಂತೇಳಿ ಅಟ್ರಾಕ್ಷನ್ ಅಲ್ಲಿ ಸಿಕ್ಕಾಕೊಬೇಕಾ ಅಂತ ಹೇಳಿ ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಎಲ್ಲ ಯಾವುದಾದರೂ ನಿಮ್ಮನ್ನ ಆಕರ್ಷಣೆ ಉಂಟು ಮಾಡ್ತಾ ಇದೆ ಅಂದ್ರೆ ಅದನ್ನ ಜನರಲಿ ನಾವೇನ್ ಮಾಡ್ತೀವಿ? ತುಂಬಾ ಚೆನ್ನಾಗಿದೆ ಅಂದ್ರೆ ಅದು ನನಗೆ ಬೇಕು ಅಂತ ಅನ್ಕೊಳ್ತೀವಿ. ಅದನ್ನ ನನ್ನ ಹತ್ರ ಆ ಬೇಕು ಅದನ್ನ ಶೇಖರಣೆ ಮಾಡಿಟ್ಕೊಂಡು ಅದನ್ನ ನಾಶ ಮಾಡ್ಬಿಡ್ತೀನಿ. ಗುರುಗಳು ಅದೇ ಹೇಳ್ತಾ ಇದ್ದಾರೆ. ಅದು ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಆ ಸೌಂದರ್ಯವನ್ನ ನೀವೆಲ್ಲಿದ್ದೀರೋ ಅಲ್ಲೇ ಇರಿ, ಅದೆಲ್ಲಿದೆಯೋ ಅಲ್ಲೇ ಇರಲಿ, ಅದನ್ನ ಆರಾಧನೆ ಮಾಡಿ. ಇದಕ್ಕೆ ಯೋಗ ಅಂತ ಕರೀತಾರೆ, ಧ್ಯಾನ ಅಂತ ಕರೀತಾರೆ. ಅದು ನನಗೆ ಬೇಕು ಅಂತ ಅದನ್ನ ಹಿಡಿದಿಟ್ಕೊಂಡು ಮನೆಯಲ್ಲಿ ತಂದು ಇಟ್ಕೊಂಡ್ರೆ ಅದಕ್ಕೆ ಭೋಗ ಅಂತ ಕರೀತಾರೆ. ಯೋಗ ಮತ್ತೆ ಭೋಗಕ್ಕೆ ವ್ಯತ್ಯಾಸ ಹೇಳ್ತಾ ಇದೆ. ಭೋಗ ಅಂದ್ರೆ ಏನು? ಅದನ್ನು ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ. ಯೋಗ ಅಂದ್ರೆ ಏನು? ಅದಕ್ಕೆ ಕಂಪ್ಲೀಟ್ ಆಪೋಸಿಟ್. ಯೋಗ ಅಂದ್ರೆ ಅದು ಎಲ್ಲಿದೆಯೋ ಅಲ್ಲೇ ಚೆನ್ನಾಗಿದೆ, ಆ ಒಂದು ಸೌಂದರ್ಯವನ್ನ ಆರಾಧನೆ ಮಾಡೋದು, ಅದಕ್ಕೆ ಸತ್ಕಾರ ಮಾಡೋದು. ಹೇಗೆ? ನಮ್ಮ ಕೇಂದ್ರದಲ್ಲಿ ಇಟ್ಕೊಂಡೇ ಮಾಡೋದು ಅದನ್ನ. ಅರ್ಥ ಆಗ್ತಾ ಇದೆಯಲ್ಲ? ಈ ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಹೇಳ್ತೀವಿ ಯೋಗ ಮತ್ತೆ ಭೋಗಕ್ಕೆ ವ್ಯತ್ಯಾಸ. ಇದು ದಾರಿ ತಪ್ಪಿಸೋದಲ್ಲ, ವೇವಾರ್ನೆಸ್ ದಾರಿ ತಪ್ಪಿಸೋದಲ್ಲ. ನೀವ್ ಏನ್ ಮಾಡ್ತಿರೋ ಮಾಡಿ, ಆದ್ರೆ ಮನಸ್ಸನ್ನ ಅಂತರ್ಮುಖ ಮಾಡ್ಕೊಳ್ಳಿ. ಯಾವುದೇ ಪರಿಸ್ಥಿತಿ ಅಲ್ಲಾಗಲಿ ಮನಸ್ಸನ್ನ ಅಂತರ್ಮುಖವನ್ನಾಗಿ ಮಾಡ್ಕೊಳ್ಳಿ. ಅಲಿಯೋದಿಕ್ ಬಿಡಬೇಡಿ, ದಾರಿ ತಪ್ಪೋದಿಕ್ ಬಿಡಬೇಡಿ. ಆವಾಗ ನೀವು ನಿಮ್ಮ ದೃಷ್ಟು ಒಳಗಿನ ಆತ್ಮನಲ್ಲಿ ನೆಲೆ ನಿಲ್ತೀರಾ. ಧ್ಯಾನ ಮಾಡಬೇಕು ಅಂದ್ರೆ ಕುತ್ಕೊಂಡೇ ಮಾಡಬೇಕು ಅಂತಲ್ಲ, ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ಸಾಧಕರು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾವೆಲ್ಲ ಮಾಡ್ತಾ ಇರ್ಬೇಕು. ಹೋಗ್ತಾ 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 ಧ್ಯಾನ ಅನ್ನೋದು
ನಮ್ಮ ಒಂದು ಸ್ವಭಾವ ಆಗೋಗುತ್ತೆ. ಏನ್ ನೋಡಿದ್ರು ಅದ್ರ ಮೂಲಕ ಮನಸ್ಸನ್ನ ಒಳಕ್ಕೆ ತಗೊಳ್ಳೋದು. ಸುಂದರವಾಗಿರೋದೇನ ಕಾಣಿಸ್ತಾ ಇದ್ರೆ ಅದು ಆ ಅಟ್ರಾಕ್ಷನ್ ಹೇಗಿದೆಯೋ ಹಾಗೆ ಚೆನ್ನಾಗಿದೆ, ಹಾಗೆ ಮನಸ್ಸನ್ನು ಒಳಗೆ ಕೇಂದ್ರವಾಗಿ ಇಟ್ಕೊಳ್ಳೋದು. ದೃಷ್ಟಿ ಸ್ವರೂಪೇ ಅವಸ್ಥಾನಂ. ಓಕೆನಾ? ಇಲ್ಲಿಗೆ ಇವತ್ತಿನ ಪತಂಜಲಿ ಯೋಗ ಸೂತ್ರಗಳು ಕಂಪ್ಲೀಟ್ ಆಯ್ತು. ಥ್ಯಾಂಕ್ ಯು ಫಾರ್ ಲಿಸನಿಂಗ್, ವೆರಿ ಗ್ರೇಟ್ಫುಲ್ ಟು ಯು. ನಾಳೆ ಇನ್ನೊಂದು ಸಬ್ಜೆಕ್ಟ್ ನೋಡೋಣ. ಓಕೆ, ಜೈ ಗುರುದೇವ್. ಓಂ ನಮಃ ಶಿವಾಯ.